ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಎಚ್ಚರವಾಗಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ಈಗಾಗಲೇ ನೀವು ಎಚ್ಚರಗೊಂಡು ದೇವರೊಂದಿಗೆ ಸಹವಾಸ ಹೊಂದಿಕೊಂಡಿದ್ದೀರೆಂದು ನಂಬುತ್ತೇನೆ. ಇನ್ನು ನೀವು ಮಲಗಿರೋದಾದರೆ ನಿಮ್ಮೆಲ್ಲರನ್ನು ತಟ್ಟಿ ಎಬ್ಬಿಸುವುದಕ್ಕಾಗಿಯೇ ಎಲ್ಲರಿಗೂ ಅನುಕೂಲವಾಗಿರುವ ಈ 7 ಗಂಟೆಯ ಸಮಯವನ್ನೇ ಆರಿಸಿಕೊಂಡಿದ್ದೇವೆ. ಒಂದು ವೇಳೆ ನೀವು ಇತರ ದೇಶದಲ್ಲಿರೋದಾದರೆ ಈ ಸಮಯ ನಿಮಗೂ ಕೂಡ ಕನ್ವೀನಿಯೆಂಟ್ ಅಲ್ಲವೋ? ಈವ್ನಿಂಗ್ 7 ಗಂಟೆ ಆಗಿರ್ಬೋದು. ಇನ್ನು ಕೆಲವರಿಗೆ ಸಂಜೆ 5, 6 ಗಂಟೆ ವ್ಯತ್ಯಾಸಕರವಾದ ಟೈಮಿಂಗ್ಸ್ ಇದೆಯಲ್ಲವೇ ದೇಶ ವಿದೇಶಗಳಲ್ಲಿ. ಬಟ್ ಏನೇ ಆದಾಗ್ಯೂ ದೇವರ ವಾಕ್ಯ ಎಲ್ಲರಿಗೂ ತಲುಪಿಸಬೇಕೆಂಬ ಆಸೆಯಿಂದ ಎಲ್ಲರಿಗೂ ಅನುಕೂಲವಾದ ಸಮಯ ಒಂದೇ ಆಗಿಲ್ಲದೇ ಇರುವುದರಿಂದ ಯಾವುದೇ ಸಮಯದಲ್ಲಾಗಲಿ ವೀಕ್ಷಿಸುವುದಕ್ಕಾಗಿ ಈ ದಿನ ಸೋಷಿಯಲ್ ಮೀಡಿಯಾದಲ್ಲಿ ದೇವರಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ನಿಮಗೆ ಇಂಟಿಮೇಷನ್ಸ್ಗಳು ಬರ್ತವೆ. ಅದರ ನಿಮಿತ್ತ ಒಂದು ಪೋಸ್ಟ್ ಕೂಡ ನೀವು ಮಿಸ್ ಮಾಡಿಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ದೇವರ ವಾಕ್ಯಗಳನ್ನು, ವಾಗ್ದಾನಗಳನ್ನು, ಹಾಡುಗಳನ್ನು, ಅನೇಕ ವಿಷಯವಾದಂತಹ ಅಂಶಗಳಿಂದ ಕೂಡಿರುವಂತಹ ಎಲ್ಲವುಗಳನ್ನು ನೀವು ಕೇಳಿ ಲಾಲಿಸಿ ಆತ್ಮೀಕವಾಗಿ ಬಲಗೊಳ್ಳಬಹುದು. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಉದಯ ಕಾಲದಲ್ಲಿ ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಹೊಸ ವರ್ಷ ಬಂದಿದೆಯಲ್ಲವೇ? ಈ ಹೊಸ ವರ್ಷದಲ್ಲಿ 7 ದಿನಗಳು ಮುಗಿದು ಹೋದವು, ಹೌದಲ್ಲವೇ? ಒಂದು ವಾರವೇ ಕಳೆದೋಯ್ತು. ಬಹಳಷ್ಟು ಜನರ ಸಂತೋಷ ಅಷ್ಟರೊಳಗೆ ಆರಿ ಹೋಗಿದೆ. ಯಸ್, ಕೆಲವರು ಹೌದು ಅನ್ನುತ್ತಿದ್ದಾರೆ, ಇನ್ನೂ ಕೆಲವರು ಇಲ್ಲ ಬ್ರದರ್, ನಾವು ಬಲವಾಗಿದ್ದೇವೆ, ನಾವು ತೆಗೆದುಕೊಂಡ ತೀರ್ಮಾನಗಳ ಪ್ರಕಾರ ಮುಂದಕ್ಕೆ ಸಾಗುತ್ತಿದ್ದೇವೆ ಅನ್ನುತ್ತಿದ್ದಾರೆ. ಒಳ್ಳೆಯದು. ನೋಡಿ ಪ್ರಿಯರೇ, ಹಬ್ಬ ಬಂದಾಗ ಎಲ್ಲರೂ ಸೇರಿ ಬರ್ತೇವೆ, ಒಂದು ಸಂಭ್ರಮದ ರೂಪದಲ್ಲಿರ್ತೆ. ನಮ್ಮ ಮನೆಗೆ ಬಂಧುಗಳು ಬರ್ತಾರೆ, ನಾವು ಅವರ ಮನೆಗಳಿಗೆ ಹೋಗ್ತೇವೆ. ಆಲಯದಲ್ಲಿಯೂ ಕೂಡ ಎಲ್ಲರೂ ಒಳ್ಳೊಳ್ಳೆ ವಸ್ತ್ರಗಳನ್ನು ಧರಿಸಿ ಹಬ್ಬದ ಸಂತೋಷದಲ್ಲಿರ್ತಾರೆ. ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ದೇವರ ಆಲಯದಲ್ಲಿ ಹಾಡುಗಳು, ಡಾನ್ಸ್ಗಳು, ವಾಕ್ಯ, ಏನೇನೋ ನಾವು ಆನಂದಿಸುತ್ತೇವಲ್ಲವೇ? ಅದೆಲ್ಲ ಮುಗಿದೋಯ್ತು. ಈಗ ಕ್ರಿಸ್ಮಸ್ ಮುಗಿದೋಯ್ತು, ನ್ಯೂ ಇಯರ್ ಮುಗಿದೋಯ್ತು, ಮತ್ತೆ ವರ್ಕ್ ಲೋಡ್ ಹೆಚ್ಚಾಯಿತು. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೊರಟೋಗಿದ್ದಾರೆ. ಕೈಯಲ್ಲಿರುವ ದುಡ್ಡು ಕೂಡ ಖಾಲಿಯಾಯಿತು. 7ನೇ ತಾರೀಕು ಬರೋಷ್ಟೊತ್ತಿಗೆ ಎಲ್ಲವೂ ಕೂಡ ಮತ್ತೆ ಆರಂಭಕ್ಕೆ ಬಂದಂತೆ ಅನಿಸುತ್ತಾ ಇದೆ. ಕೆಲವರ ಪರಿಸ್ಥಿತಿ ಹಾಗೆಯೇ ಇದೆ. ಎಲ್ಲರೂ ನಮ್ಮ ಸುತ್ತಲೂ ಇರುವಾಗ ಖುಷಿಯಿಂದ ನಗುವಂಥದ್ದು, ಧೈರ್ಯದಿಂದಿರುವುದು ಸರ್ವಸಾಧಾರಣ. ಆದರೆ ಎಲ್ಲರೂ ಹೊರಟೋದ ನಂತರ ನೀವು ಒಬ್ಬಂಟಿಗರಾಗಿರುವಾಗ ನಿಮ್ಮ ಆಲೋಚನೆಗಳು ಹೇಗಿರ್ತವೆ? ನಾನೊಬ್ಬನೇ ಇದ್ದೇನಲ್ಲವೇ, ನಾನೊಬ್ಬಳೇ ಇದ್ದೇನಲ್ಲವೇ, ನನಗೆ ಮಾತಾಡಿಸಲು ಯಾರೂ ಇಲ್ವಲ್ಲ, ಹೊರಟು ಹೋದವರಲ್ಲಿ ಯಾರೊಬ್ಬರು ಫೋನ್ ಮಾಡಲಿಲ್ವಲ್ಲ, ಎಲ್ಲರೂ ಮರ್ತೋದ್ರೇನು ಎಂಬ ಒಂದು ಲೋನ್ಲಿನೆಸ್, ಒಂಥರ ಒಂಟಿತನ ಅನುಭವಿಸುತ್ತಾರೆ. ಇಂತಹ ಪರಿಸ್ಥಿತಿ ನಾವು ಈ ದಿನ ಬಹಳಷ್ಟು ಜನರಲ್ಲಿ ನೋಡ್ತೇವೆ. ಒಂದು ಪೀಕ್ಗೆ ಹೋದಂತಹ ಸಂತೋಷ ಸಡನ್ನಾಗಿ 0ಕ್ಕೆ ಹೋಗುತ್ತದೆ. ಎಲ್ಲವೂ ಮುಗಿದೋಯ್ತೀಗ ಅನ್ನುವಾಗ ಒಂಥರ ನಿರುತ್ಸಾಹ ಇರುತ್ತೆ, ಒಂಥರ ಒಂಟಿತನ ಇರುತ್ತೆ, ಒಂಥರ ಲೋನ್ಲಿನೆಸ್ ಇರುತ್ತೆ, ಕುಗ್ಗಿ ಹೋಗ್ತಾರೆ. ಏನೂ ಅರ್ಥ ಆಗಲಾರದ ಪರಿಸ್ಥಿತಿ ಎದುರಾಗ್ತದೆ. ನಿಮ್ಮಲ್ಲಿ ಯಾರಾದರೂ ಅಂತಹ ಪರಿಸ್ಥಿತಿಯಲ್ಲಿದ್ದೀರಾ? ಇದು ಸರ್ವಸಾಧಾರಣ ಪ್ರಿಯರೇ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನು ಆದುಕೊಳ್ಳುವ ಕರ್ತನಿದ್ದಾರೆ, ನಮ್ಮ ಕೈ ಬಿಡಲಾರದ ಕರ್ತನಿದ್ದಾರೆ. ಲೋಕದಲ್ಲಿ ಬಂಧುಗಳು, ಸ್ನೇಹಿತರು, ಮಿತ್ರರು ಕೆಲವೇ ದಿನ ನಮ್ಮೊಂದಿಗೆ ಇರುತ್ತಾರೆ. ಅವರೊಂದಿಗೆ ಇದ್ದು ನಾವು ಸಂತೋಷ ಪಡುವ ಸಂತೋಷ ತಾತ್ಕಾಲಿಕವಾದದ್ದಾಗಿದೆ. ಎಡಬಿಡದ ಆನಂದ, ತೃಪ್ತಿ ನಾನು ನನ್ನ ದೇವರ ಬಳಿಯಿಂದ ಹೊಂದಿಕೊಳ್ತೇನೆ ಎಂಬುದನ್ನು ನಾವು ಗುರುತಿಸಿದ ದಿನ ಇಂತಹ ಒಂಟಿತನಕ್ಕಾಗಲಿ ಲೋನ್ಲಿನೆಸ್ಗಾಗಲಿ ನಾವು ಅವಕಾಶ ಕೊಡಲ್ಲ. ನಿಮ್ಮ ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ ಎಂಬ ಕರ್ತನು ನಮ್ಮೊಂದಿಗಿದ್ದಾರೆ. ನಿಮ್ಮ ಮೇಲೆ ದೃಷ್ಟಿಯಿಟ್ಟು ನಿಮಗೆ ಆಲೋಚನೆ ಹೇಳುವೆನು, ನೀವು ನಡೆಯಬೇಕಾದ ಮಾರ್ಗದಲ್ಲಿ ನಿಮಗೆ ಕಲಿಸಿಕೊಡುವೆನು ಎಂದು ಹೇಳಿದ ಕರ್ತನು ನಮ್ಮೊಂದಿಗಿದ್ದಾರೆ. ಆದರೆ ಕೆಲವೊಂದು ಸಮಯದಲ್ಲಿ ಇನ್ನೊಂದು ವಿಪರೀತವಾದ ಪರಿಸ್ಥಿತಿ ಎಂಥದೆಂದರೆ, ಎಲ್ಲರೂ ಭೇಟಿಯಾಗಿದ್ದೇವೆ, ಆನಂದವಾಗಿದ್ದೇವೆ ಎಂದು ಆ ದಿನದಲ್ಲಿ ಹೇಳ್ತಾರೆ. ಅಂದರೆ ಹಬ್ಬದ ದಿನದಲ್ಲಿ ಎಲ್ಲರೂ ಚೆನ್ನಾಗಿರುವಂತೆ ಕಾಣಿಸುತ್ತಾರೆ. ಆ ನಂತರ ನಾನು ಬಂದಾಗ ಸರಿಯಾಗಿ ನೀವು ನೋಡಿಕೊಳ್ಳಲಿಲ್ಲ ಎಂಬುದಾಗಿಯೋ, ನನಗೆ ಯಾವ ಬಹುಮಾನ ಕೊಡಲಿಲ್ಲ ಎಂಬುದಾಗಿಯೋ, ಎಲ್ಲರ ಮುಂದೆ ನನಗೆ ಗೇಲಿ ಮಾಡಿದ್ದೀರಿ ಎಂಬುದಾಗಿಯೋ, ಹೀಗೆ ಯಾವುದೋ ಒಂದು ಸಣ್ಣ ಕಾರಣ ಇಟ್ಕೊಂಡು ಘರ್ಷಣೆಗೊಳಗಾಗುವವರು ಕೂಡ ಬಹಳ ಜನ ಇರ್ತಾರೆ. ಹಬ್ಬ ಆಯ್ತೆಂದು
ಎಲ್ಲರೂ ಒಟ್ಟಿಗೆ ಸೇರಿ ಬಂದಿದ್ದೇವೆಂಬ ಸಂತೋಷಕ್ಕಿಂತ ಈ ಬಾಧೆ, ಈ ವೇದನೆಯೇ ಹೆಚ್ಚಾಗುತ್ತೆ. ನನ್ನ ಕುರಿತಾಗಿ ಎಲ್ಲರಿಗೂ ಹೀಗೆ ಹೇಳಿದಾರಂತೆ, ನನ್ನನ್ನು ವಿಮರ್ಶಿಸಿದಾರಂತೆ, ನನ್ನ ಕುರಿತು ಚಾಡಿ ಹೇಳಿದಾರಂತೆ. ಹೆಚ್ಚು ಜನ ಸೇರಿ ಬರುವಾಗ ಇದೇ ಪ್ರಿಯರೇ ದೊಡ್ಡ ತಲೆನೋವು. ಗ್ರೂಪಿಸಂ ಹಾಗೆ ತಯಾರಾಗ್ತಾರೆ. ಇತರರಲ್ಲಿರುವ ಮೇಲನ್ನು ನೋಡದೆ ಕೇಡನ್ನೇ ನೋಡ್ತಾರೆ, ಅವರ ಬಲವನ್ನು ನೋಡದೆ ಬಲಹೀನತೆಯನ್ನೇ ನೋಡ್ತಾರೆ. ಅವರಿಂದ ಒಳ್ಳೇದೇನಾದರೂ ಕಲಿಯೋಣ ಅಂದುಕೊಳ್ಳೋದ್ರ ಬದಲಿಗೆ ಅವರಲ್ಲಿ ಏನಾದರೂ ಲೋಪ ಇದೆ ಅಂದ್ಕೊಂಡು ಅದನ್ನೇ ದೊಡ್ಡ ಭೂತ ಕನ್ನಡಿಯಲ್ಲಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂಥವ್ರು ಈ ದಿನಗಳಲ್ಲಿ ಎಷ್ಟೋ ಜನ ಇದ್ದಾರೆ. ಅಂತಹ ಪರಿಸ್ಥಿತಿಗಳಲ್ಲಿ ಅದು ನಿಮಗೆ ಬಹಳ ಬಾಧೆಯನ್ನುಂಟು ಮಾಡಬಹುದು. ಒಂದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು, ಪರಿಸ್ಥಿತಿಗಳಿಂದ ನಾವು ತಪ್ಪಿಸಿಕೊಳ್ಳಲಾರೆವು. ಆದರೆ ನಾವಿರುವ ಸ್ಥಳದಲ್ಲೇ ಕರ್ತನ ಸಹಾಯ ಕೋರಿಕೊಳ್ಳೋದಾದರೆ ಯಾವ ಅಪಾಯ ಬರಲಾರದೆ, ಯಾವ ನಿಂದೆ ಬರಲಾರದೆ, ಯಾವ ನೋವುಂಟಾಗಲಾರದೆ. ನನಗೆ ಬಹಳ ಇಷ್ಟವಾದ ಒಂದು ಮಾತು ಬೈಬಲ್ನಲ್ಲಿದೆ. ನನ್ನ ಕೈ ಕೆಳಗೆ ನಿನ್ನನ್ನು ಮರೆಮಾಡಿ ಬಾಯಿಯ ಮಾತಿನಿಂದ ಉಂಟಾಗುವಂತಹ ನೋವು ನಿನಗುಂಟಾಗದಂತೆ ಮಾಡುತ್ತೇನೆ ಅಂದಿದ್ದಾರೆ ದೇವರು. ಹೌದು ಪ್ರಿಯರೇ, ಕೆಲವರು ಮಾತಿನಿಂದಲೇ ಸಾಯಿಸ್ತಾರೆ, ಕುಗ್ಗಿಸಿ ಬಿಡ್ತಾರೆ. ದಾವೀದನ ಕುರಿತು ನೋಡುವುದಾದರೆ ಅವನ ಜೀವಿತದಲ್ಲಿ ಬಹಳಷ್ಟು ವಿಷಯಗಳ ಕುರಿತಾಗಿ ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಅವನ ಮೇಲಿದ್ವು. ನಾವಂದುಕೊಳ್ತೇವೆ ಅವನು ಮಹಾದೊಡ್ಡ ರಾಜನೆಂದು, ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದಾನೆಂದು. ಆದರೆ ಕುಲಂಕುಷವಾಗಿ ನಾವು ಆತನ ಜೀವಿತವನ್ನು ಗಮನಿಸಿ ನೋಡುವುದಾದರೆ ಹೆಂಡತಿ ದೃಷ್ಟಿಯಲ್ಲಿಯೇ ಒಂದು ಸಮಯದಲ್ಲಿ ಗೇಲಿಯಾಗ್ಬಿಡ್ತಾನೆ, ಸ್ವಂತ ಮಾವನಿಗೆ ವಿರೋಧಿಯಾಗ್ಬಿಡ್ತಾನೆ, ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗನೇ ತಿರುಗಿ ಬಿದ್ದು ಅವಮಾನಗೊಳಿಸುತ್ತಾನೆ. ಆಯಾ ಪರಿಸ್ಥಿತಿಗಳಲ್ಲಿ ಅವನು ಏನ್ ಹೇಳ್ತಾ ಇದ್ದನು ಗೊತ್ತಾ? ನೋಡೋಣ ಬನ್ನಿ ಒಂದು ಸಾರಿ. ಕೀರ್ತನೆ 55:6. ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶ್ರಯ ಸೇರಿಕೊಳ್ಳುತ್ತಿದ್ದೇನು. ಅವಸರದಿಂದ ದೂರ ಹಾರಿ ಹೋಗಿ ಹಾನಿಕರವಾದ ಬಿರುಗಾಳಿಗೆ ತಪ್ಪಿಸಿಕೊಂಡು ಅರಣ್ಯದಲ್ಲಿ ಪ್ರವಾಸಿಯಾಗಿರುತ್ತಿದ್ದೇನೆ ಅನ್ನುತ್ತಾನೆ. ಆಹಾ, ನನಗೆ ಪಾರಿವಾಳದ ಹಾಗೆ ರೆಕ್ಕೆಗಳಿರೋದಾದರೆ ಈ ಸಮಸ್ಯೆಗಳೊಳಗಿಂದ, ಈ ಅವಮಾನದೊಳಗಿಂದ, ಈ ಬಾಧೆಯೊಳಗಿಂದ, ಈ ಪರಿಸ್ಥಿತಿಯೊಳಗಿಂದ ಎಲ್ಲಿಗಾದರೂ ಹಾರಿ ಹೋಗಿ ಆಹಾ ನೆಮ್ಮದಿಯಾಗಿರುತ್ತಿದ್ದೇನೆ ಅಂದ್ಕೊಂಡನು. ಎಲ್ಲಿಗೆ ಹಾರಿ ಹೋಗುತ್ತಿ ಮತ್ತೆ? ಅದಕ್ಕೆ ರೆಕ್ಕೆಗಳು ಕೊಡಲಿಲ್ಲ. ನಿಜವಾಗ್ಲೂ ನಮಗೇನಾದರೂ ರೆಕ್ಕೆಗಳಿದ್ರೆ ಒಬ್ಬರಿಗೊಬ್ಬರಿಗೇನಾದರೂ ನಾವು ಲಕ್ಷಿಸುತ್ತಿದ್ದೆವೋ? ಕರ್ತನು ನಮ್ಮ ವಿಷಯದಲ್ಲಿ ಬಯಸುವುದೇನೆಂದರೆ ಪರಿಸ್ಥಿತಿಗಳನ್ನು ನಾವು ಜಯಿಸಬೇಕೆಂದು ಕೋರುತ್ತಿದ್ದಾರೆ ಹೊರತು ಪರಿಸ್ಥಿತಿಗಳಿಂದ ತಪ್ಪಿಸಿಕೊಳ್ಳಬೇಕೆಂದು ಕೋರುತ್ತಾ ಇಲ್ಲ. ನೀವು ನಿಮ್ಮ ಜೀವಿತದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಹೋರಾಡಿ ಜಯಿಸಬೇಕು. ನಿಮ್ಮ ಕೈಲಾಗದಿದ್ದರೆ ಕರ್ತನು ನಿಮ್ಮ ಪಕ್ಷದಲ್ಲಿ ಹೋರಾಡುವಂತೆ ಆತನ ಕೈಗೆ ಒಪ್ಪಿಸಬೇಕು. ಆ ಕಾಲದಲ್ಲಿ ಇಸ್ರಾಯೇಲರು ಐಗುಪ್ತ್ಯರೊಂದಿಗೆ ಹೋರಾಡ್ಲಿಕ್ಕಾಗಲಿಲ್ಲ. ಪ್ರತಿಯೊಂದಕ್ಕೂ ಹಿಂದಕ್ಕೆ ಹೋಗ್ತಾ ಇದ್ರು, ಒಳಗಾಗ್ತಾ ಇದ್ರು. ಹೀಗೆ ಅವರು ನಡ್ಕೊಳ್ಳುವಾಗ ದೇವರು ಹೇಳ್ತಾರೆ, ನೀವು ಸುಮ್ಮನೆ ನಿಂತ್ಕೊಂಡು ನೋಡಿರಿ, ಯುದ್ಧವು ಯೆಹೋವನದೇ, ನಿಮ್ಮ ಪಕ್ಷದಲ್ಲಿ ನಾನು ಹೋರಾಡುತ್ತೇನೆ. ನೀವು ನಿಮ್ಮ ಜೀವಿತದಲ್ಲಿ ಆ ಒಂಟಿತನವನ್ನು ಅನುಭವಿಸುತ್ತಿರುವಾಗ, ನನ್ನ ಪಕ್ಷದಲ್ಲಿ ಯಾರೂ ಇಲ್ಲ, ಒಬ್ಬಂಟಿಗನಾಗಿದ್ದೇನೆ ಅಂದುಕೊಳ್ತಿರುವಾಗ, ನನ್ನ ವಿರೋಧಿಗಳು ನನಗಿಂತಲೂ ಬಹಳ ದೊಡ್ಡವರು ಅಂದುಕೊಳ್ತಿರುವಾಗ, ಇಷ್ಟೊಂದು ಪರಿಸ್ಥಿತಿಗಳು ನನ್ನ ಮೇಲಿವೆ, ನಾನು ತಾಳಲಿಕ್ಕಾಗ್ತಾ ಇಲ್ಲ ಅಂದುಕೊಳ್ತಿರುವಾಗ, ರೆಕ್ಕೆಗಳಿದ್ರೆ ಎಲ್ಲಿಗೋ ಹಾರಿ ಹೋಗ್ತಾ ಇದ್ದೇನೆ ಅಂದುಕೊಳ್ಬಾರದು. ಆದರೆ ಕರ್ತನ ಪಾದ ಸನ್ನಿಧಿಯಲ್ಲಿ ಇರುವಂಥದ್ದನ್ನು ಕಲಿತುಕೊಳ್ಳಬೇಕು. ಹಾಗಾದರೆ ಕರ್ತನ ಪಾದಗಳಿಗೂ ಕೂಡ ಹೋಗಬೇಕಾದ್ರೆ ರೆಕ್ಕೆಗಳು ಬೇಕು ಅನ್ನುತ್ತೀರೋ ಏನು? ಅಗತ್ಯವಿಲ್ಲ. ಅದಕ್ಕೆ ನೀವು ಎಲ್ಲಿದ್ದೀರೋ ಅಲ್ಲಿಯೇ ಮೊಳಕಾಲೂರಿದವರಾದ್ರೆ ನಿಮ್ಮ ಮೊರೆಯನ್ನು ಲಾಲಿಸುವ ಕರ್ತನು, ನಿಮ್ಮ ಸ್ಥಿತಿಯನ್ನು ಅರಿತ ಕರ್ತನು, ನಿಮಗೆ ಜಯ ಕೊಡಲು ಆಶಿಸಿದ ಕರ್ತನು ನಿಮ್ಮ ಪಕ್ಷದಲ್ಲಿ ಹೋರಾಡಿ ನಿಮ್ಮನ್ನು ಆಧರಿಸುತ್ತಾರೆ. ಎಲ್ಲಿಗಾದರೂ ಹಾರಿ ಹೋಗೋಣ. ಬಹಳ ಜನ ಶ್ರಮೆ ತಾಳದೆ ಮನೆ ಬಿಟ್ಟು ಓಡಿ ಹೋಗುತ್ತಾರೆ. ಒಮ್ಮೆ ಹಾಗರಳು ಹಾಗೇ ಓಡಿ ಹೋಗ್ತಾಳೆ. ಸಾರಳು ಅವಳಿಗೆ ಪೀಡಿಸುತ್ತಾ ಇರೋದ್ರಿಂದ ಅವಳು ಓಡಿ ಹೋಗ್ತಾಳೆ. ಗರ್ಭಿಣಿಯಾಗಿದ್ದಾಗ ದೇವದೂತ ಅರಣ್ಯದಲ್ಲಿ ಕಾಣಿಸಿಕೊಂಡು, ಎಲ್ಲಿಗೆ ಹೋಗ್ತಾ ಇದ್ದಿ? ಸಾರಳ ದಾಸಿಯಾಗಿರುವ ಹಾಗರಳೆ, ಎಲ್ಲಿಗೆ ಹೋಗ್ತಾ ಇದ್ದಿ?
ನೀನು ಎಲ್ಲಿಂದ ಬಂದಿದ್ದಿ, ಎಲ್ಲಿಗೆ ಹೋಗ್ತಾ ಇದ್ದಿ? ಅಲ್ಲಿ ಒಂದು ಶ್ರಮೆ ಇದೆ ಅಂದುಕೊಂಡು ಅಲ್ಲಿಂದ ಹೊರಗೆ ಓಡಿ ಬಂದಿದ್ದಿ. ಏಕಾಂಗಿಯಾಗಿ ಒಬ್ಬಂಟಿಗಳಾಗಿ ಈ ಒಂದು ಮರಳು ಕಾಡಿನಲ್ಲಿ ನಿನಗಿನ್ನೆಷ್ಟು ಶ್ರಮೆಗಳಿವೆ ಗೊತ್ತಾ? ನಿನ್ನ ಸಂಗಡ ಯಾರಿದ್ದಾರೆ? ನೀನು ಬಿಟ್ಟು ಬಂದಿದ್ದು ನಂಬಿಕೆಯ ಮನೆಯಾಗಿದೆ. ಅಲ್ಲಿಂದ ನೀನು ಓಡಿ ಬಂದು ಈಗ ದಿಕ್ಕಿಲ್ಲದವಳಾಗಿ ಎಲ್ಲಿಗೋ ಓಡಿ ಹೋಗಿ ನೆಮ್ಮದಿಯಿಂದಿರಬೇಕಂದುಕೊಳ್ತಾ ಇದ್ದಿ. ಹಾಗೆ ಆಗೋದಿಲ್ಲ. ಹೋಗು, ಹಿಂದಕ್ಕೆ ಹೋಗು. ಹಿಂದಕ್ಕೆ ಹೋಗಿ ವಿಧಿಯಾಳಾಗು. ಹಿಂದಕ್ಕೆ ಹೋಗಿ ನೀನು ನಿನ್ನ ಮನಸ್ಸನ್ನು ಸ್ಥಿರಪಡಿಸಿಕೋ. ಹೌದು ಪ್ರೇರೆ, ನಮ್ಮ ಅಹಂಭಾವ ಬಹಳ ಸಾರಿ ನಮ್ಮನ್ನು ರೇಗಿಸುತ್ತಾ ಇರುತ್ತೆ. ಮಾತು ಕೇಳಿದ್ರೆ ಕೇಳು, ಇಲ್ಲಾಂದ್ರೆ ಹೊರಟು ಹೋಗೋ ಅನ್ನುತ್ತಾರಲ್ಲವೇ ಕೆಲವೊಂದು ಸಾರಿ ತಂದೆಗಳು. ಹೇಳಿದ ಮಾತು ಕೇಳೋದಾದ್ರೆ ಮನೆಯಲ್ಲಿರು, ಇಲ್ಲ ಅಂದ್ರೆ ಇಷ್ಟ ಬಂದ ಕಡೆಗೆ ಹೋಗಂದಾಗ ಆಯ್ತು ಅಪ್ಪ, ನೀನು ಹೇಳಿದ ಮಾತು ಕೇಳ್ಕೊಂಡು ಇರ್ತೇನೆ ಎಂದು ಹೇಳುವವರೆಷ್ಟು ಜನ ಇದ್ದಾರೆ? ಹೋಗ್ತೇನೆ ಬಿಡು, ನನ್ನ ತಂದೆಯೇ ಹೋಗಂದಿದ್ದಾರೆ ಅಂತ ಹೇಳಿ ಹೋಗ್ತಾರೆ. ಹಾಗೆ ಹೋದವ್ರೇನಾಗ್ತಾರೆ? ದಾರಿ ತಪ್ಪಿ ಹೋದ ಮಗನು ಹಾಗೇ ಹೋಗಿ ಏನಾದ? ಹಾಳಾಗಿ ಹೋದ. ಹೌದಲ್ಲವೇ? ಎಲ್ಲಿಗೆ ತಪ್ಪಿಸಿಕೊಂಡು ಹೋಗ್ತೀರಿ? ಸೈತಾನನು ಹೊಂಚು ಹಾಕಿಕೊಂಡಿದ್ದಾನೆ. ಎಲ್ಲಿ ನೋಡಿದ್ರೂ ಸಮಸ್ಯೆಗಳಿವೆ, ಎಲ್ಲಿ ನೋಡಿದ್ರೂ ಹೋರಾಟಗಳಿವೆ. ಸುರಕ್ಷಿತವಾದ ಸ್ಥಳ ಕರ್ತನ ಪಾದದ ಬಳಿಯಲ್ಲಿದೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬಂದ್ರು, ಯಾವುದೇ ತೊಂದರೆ ಬಂದ್ರು, ತಾಳಿಕೊಳ್ಳಲಾರದ ಸಮಸ್ಯೆ ಎದುರಾದ್ರು, ಎಲ್ಲಿಗೋ ಓಡಿ ಹೋಗೋಣ, ಏನೋ ಸ್ವಲ್ಪ ಉಪಶಮನ ಹೊಂದಿಕೊಳ್ಳೋಣ ಎಂದು ಬಯಸುವುದಕ್ಕಿಂತ ಯೇಸುವಿನ ಪಾದಗಳ ಬಳಿಯಲ್ಲಿ ನನ್ನ ಹೃದಯವನ್ನು ಹೊಯ್ದುಕೊಳ್ಳುತ್ತೇನೆ. ಕರ್ತನೇ, ನನ್ನ ದೀನಸ್ಥಿತಿಯನ್ನು ನೋಡಿರಿ, ನನ್ನ ಒಂಟಿತನವನ್ನು ನೋಡಿರಿ, ನನ್ನ ನಿಂದೆಯನ್ನು ನೋಡಿರಿ, ನನ್ನ ಅವಮಾನವನ್ನು ನೋಡಿರಿ. ನನ್ನ ನಿಂದೆ ಹೊತ್ತಿಕೊಂಡ ದೇವರೇ, ನನ್ನ ಅವಮಾನ ಹೊತ್ತಿಕೊಂಡ ದೇವರೇ, ನನ್ನ ಶಿಕ್ಷೆ ಹೊತ್ತುಕೊಂಡ ದೇವರೇ, ನನ್ನನ್ನು ಅರ್ಥ ಮಾಡಿಕೊಳ್ಳುವ ದೇವರೇ, ನನಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸಿದ ದಿನದಲ್ಲಿ ನೀವು ಕಣ್ಣೀರಿನಿಂದ ವೇದನೆಯಿಂದ ಮೊಳಕಾಲೂರುವಾಗ, ಕರ್ತನು ಕೊಡುವ ಕ್ಷಮಾಪಣೆ ಹೊಂದಿಕೊಳ್ಳುವಾಗ ಆದರಣೆಯಿಂದ ಸಂತೋಷದಿಂದ ನೀವು ಎದ್ದೇಳ್ತೀರಿ. ಹನ್ನಳಿಗೆ ಮಕ್ಕಳಿರಲಿಲ್ಲ. ಎಲ್ಲರೂ ಆಕೆಯನ್ನು ನಿಂದಿಸುತ್ತಾ ಇದ್ರು. ಅವಳ ಸವತಿ ಅವಳಿಗೆ ಗೇಲಿ ಮಾಡ್ತಾ ಇದ್ದಳು. ಯಾವಾಗ್ಲೂ ಅಳುತ್ತಾಲೇ ಇದ್ದಳು. ಆದರೆ ಒಂದು ಸಾರಿ ದೇವರ ಸನ್ನಿಧಿಯೊಳಗಡೆ ಹೋಗಿ ಆ ರೀತಿ ಅಳೋದೆಲ್ಲ ದೇವರ ಮುಂದೆ ಅಳ್ತಾಳೆ. ನೀರನ್ನು ಎಂಬಂತೆ ತನ್ನ ಹೃದಯವನ್ನೆಲ್ಲ ಹೊಯ್ದು ಬಿಡ್ತಾಳೆ. ತನ್ನ ಭಾರವನ್ನೆಲ್ಲ, ತನ್ನ ಅವಶ್ಯಕತೆಯನ್ನೆಲ್ಲ ಕರ್ತನಿಗೆ ಹೇಳಿಕೊಳ್ತಾಳೆ. ದೇವರು ತನ್ನ ಸೇವಕನ ಮೂಲಕ ಉತ್ತರಿಸುತ್ತಾರೆ. ಮುಂದಿನ ವರ್ಷ ಅನ್ನೋಷ್ಟೊತ್ತಿಗೆ ಒಬ್ಬ ಮಗ ನಿನ್ನ ಮಡಿಲಲ್ಲಿರುತ್ತಾನೆ ಎಂದು ಹೇಳಿದಾಗ ಬೈಬಲಲ್ಲಿ ಒಂದು ಮಾತು ಬರೆಯಲಾಗಿದೆ. ಅಂದಿನಿಂದ ಆಕೆ ದುಃಖ ಪಡುವುದನ್ನು ಬಿಟ್ಟಳು. ಯಾವ ಊಟ ಮಾಡಲಾರದೆ ಹಸಿವೆಯಿಂದ ಉಪವಾಸವಿದ್ದಂತಹ ಸ್ತ್ರೀ ಕರ್ತನು ಕೊಟ್ಟ ವಾಗ್ದಾನ ಹಿಡಿದುಕೊಂಡ ಕೂಡಲೇ ಆತನಲ್ಲಿ ನಂಬಿಕೆ ಇಟ್ಟಾಗ, ಇನ್ನು ಮಗು ಹುಟ್ಟಬೇಕಾದ್ರೆ ಕನಿಷ್ಠ 9 ತಿಂಗಳು ಬೇಕಲ್ಲವೇ? ಆದಾಗ್ಯೂ ದೇವರ ಮಾತನ್ನು ಹಿಡಿದುಕೊಂಡು ಆ ದಿನದಿಂದ ದುಃಖಿತಳಾಗಿರುವುದನ್ನು ಬಿಡುತ್ತಾಳೆ. ಊಟ ಮಾಡಿ ಸಂತೋಷವಾಗಿರುತ್ತಾಳೆ. ದೇವರು ಮಗನನ್ನು ಕೊಟ್ಟಾಗ ಮತ್ತೆ ದೇವರ ಆಲಯಕ್ಕೆ ಬಂದು ಆ ಮಗನನ್ನು ದೇವರಿಗೆ ಒಪ್ಪಿಸುತ್ತಾಳೆ. ಮತ್ತೆ 5 ಮಂದಿ ಮಕ್ಕಳನ್ನು ದೇವರ ಆಕೆಗೆ ಕೊಡ್ತಾರೆ. ಈ ದಿನ ಯಾಕೆ ಪ್ರಿಯರೇ ನಮ್ಮ ಬಾಧೆ ನಾವೇ ಹೊರುತ್ತಾ ಇದ್ದೇವೆ? ನಮ್ಮ ಬಾಧೆಗಳಿಗೆ ಕಾರಣವಾದವರನ್ನು ನೆನೆಸಿಕೊಂಡು ಅವರನ್ನು ನಿಂದಿಸಿ ದುಃಖಿಸುತ್ತಾ ಇದ್ದೇವೆ. ನಿಮಗಿರುವವರನ್ನೆಲ್ಲ ನೀವು ತಳ್ಳಿ ಹಾಕಿಕೊಂಡು, ಜೊತೆಗಿರುವವರನ್ನು ಕೂಡ ನೀವು ಬೇಡ ಅಂದುಕೊಂಡು ಒಬ್ಬಂಟಿಗರಾಗಿ ಯಾಕೆ ಕೊರಗುತ್ತಾ ಇದ್ದೀರಿ? ಕರ್ತನೊಂದಿಗೆ ನೀವು ಸಮಾಧಾನಗೊಳ್ಳುವುದಾದರೆ ನಿಮ್ಮವರೆಲ್ಲರೂ ನಿಮ್ಮೊಂದಿಗೆ ಸಮಾಧಾನಗೊಳ್ತಾರೆ. ನಿಮಗೆ ಬೆಲೆ ಬರುತ್ತೆ. ನಕ್ಕಿದ್ರೆ ನನಗೇನು ನಷ್ಟ ಆಗುತ್ತೆ ಅನ್ನುವಂತೆ ಕೆಲವರು ಈ ಬೆಳೆ ಏನು ಬೆಳೆಯುತ್ತೆ ಎಂದು ಗೇಲಿ ಮಾಡಲು ಹೋದ್ರಂತೆ. ಮತ್ತೆ ತಿರುಗಿ ಬರೋಷ್ಟೊತ್ತಿಗೆ ಹಚ್ಚ ಹಸುರಾದ ಬೆಳೆಯನ್ನು ನೋಡಿ ಅವರು ಆಶ್ಚರ್ಯಗೊಳ್ತಾರೆ. ನೀನು ಯಾವ ಪ್ರಯೋಜನಕ್ಕೆ ಬರಲ್ಲ ಅಂದವರೇ, ಅಬ್ಬಾ, ಇಷ್ಟು ದೊಡ್ಡದಾಗಿ ದೇವರು ನಿನ್ನನ್ನು ಆಶೀರ್ವದಿಸಿದಾರೋ, ನಿನಗೆ ಮಕ್ಕಳಾಗೋದಿಲ್ಲ ಎಂದು ವೈದ್ಯರು ಹೇಳಿದ್ರು ಕೂಡ ಇದು ಹೇಗೆ ನಿನಗೆ ಜರುಗಿತು? ಇಷ್ಟು ಒಳ್ಳೆ ಮಗು ನಿಮಗೆ ಹುಟ್ಟಿದೆಯಲ್ಲವೇ ಎಂದು ಹೇಳುವಾಗ ನಿಮ್ಮ ದುಃಖಕ್ಕೆ ಪ್ರತಿಯಾಗಿ ಆನಂದವನ್ನು ಆತನು ಅನುಗ್ರಹಿಸುತ್ತಾರಲ್ಲವೇ? ನಂಬಿರಿ ಹಾಗಾದರೆ ಕರ್ತನಿಗೆ. ನಿಮ್ಮ ದಿಗುಲು, ಚಿಂತೆ, ವೇದನೆ ಇಷ್ಟರೊಳಗೆ ಹೊಸ ವರ್ಷದಲ್ಲಿಯೂ ಕೂಡ ಅವುಗಳಿಂದ ನಾವು ಆವರಿಸಲ್ಪಡದೆ ಕರ್ತನನ್ನು ನಾವು ಹಿಡಿದುಕೊಂಡವರಾಗಿ, ದೇವರೇ, ನನ್ನ ಪ್ರತಿ ಹೋರಾಟದಲ್ಲಿ ನನಗೆ ಜಯ ದಯಪಾಲಿಸಿರಿ, ಯಾರಿರಲಿ ಇರದೇ ಇರಲಿ ನೀವು ನನಗಿದ್ದೀರಿ, ಅಷ್ಟು ಸಾಕು ಎಂಬ ನಂಬಿಕೆಯಿಂದ ಮುಂದೆ ಸಾಗೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ಆಯಾ ಸಮಯದಲ್ಲಿ ನಮಗೆ ಯಾರಿದ್ದಾರೆ ಎಂಬ ಆಲೋಚನೆ
ನಮಗ್ಯಾರೂ ಪ್ರೀತಿಸುತ್ತಾ ಇಲ್ವಲ್ಲ ಎಂಬ ದಿಗುಲು, ನಮಗ್ಯಾರೂ ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ ಎಂಬ ಬಾಧೆ ನಮ್ಮನ್ನು ಕುಗ್ಗಿಸುತ್ತಾ ಇರುವಾಗ ನನ್ನ ಸಂಗಡ ಯೇಸು ಇದ್ದಾರೆ ಎಂಬ ಧೈರ್ಯ, ಪ್ರಾಣ ಕೊಡುವಷ್ಟು ಪ್ರೀತಿಸಿದ ಕರ್ತನಿದ್ದಾನೆ ಎಂಬ ನಂಬಿಕೆ, ಆತನು ಎಲ್ಲಾ ವಿಷಯಗಳಲ್ಲಿ ನನ್ನಂತೆ ಶೋಧಿಸಲ್ಪಟ್ಟರೂ ಕೂಡ ಜಯಶೀಲನಾಗಿರುವ ಯೇಸು ನನಗೆ ಜಯ ಕೊಡುತ್ತಾರೆ ಎಂಬ ಧೈರ್ಯ ನಮ್ಮ ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಒಂದು ವೇಳೆ ಹೊರದೇಶದಿಂದ ನೀವು ವೀಕ್ಷಿಸುತ್ತಿರುವುದಾದರೆ ನೀವು ಕೂಡ ಅದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಪ್ಪದೆ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನಿಮಗಾಗಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ಅದ್ಭುತವನ್ನು ಕಾಣುವಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.